ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಚಿನ್ಮಲಾದ್ರಿ ಸಾಹಿತ್ಯ ವೇದಿಕೆ ಚಿತ್ರದುರ್ಗ ಹಾಗೂ ವಿಶ್ವಮಾನವ ಪದವಿ ಪೂರ್ವ ಕಾಲೇಜು ಸಿ.ಬಾರ ಗುತ್ತಿನಾಡು ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ 2 ದಿನಗಳ ಕಥಾಯನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಖ್ಯಾತ ಲೇಖಕ ಸಾಹಿತಿಗಳಾದ ಸಂತೋಷ್ ಕುಮಾರ್ ಮಹೇಂದೇಳೆ ರವರ ಸಾರಥ್ಯದಲ್ಲಿ 2 ದಿನಗಳ ರಾಜ್ಯ ಮಟ್ಟದ ಕಥಾಯನ ನಡೆಸಿದರು. ನೆರವೇರಿಸಿಕೊಟ್ಟಂತೆ ಗಣ್ಯರಿಗೆ ಧನ್ಯವಾದಗಳು. ಗೌರಮ್ಮ ಮೇಡಮ್ ಅವರು ಒಂದು ಹೂವಿನ ಗುಚ್ಛದೊಂದಿಗೆ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಗೌರಮ್ಮ ಮೇಡಮ್ ಡೆಂಟಲ್ ಕಾಲೇಜ್. ಅದಕ್ಕೆ ನಾನು ಶಕ್ಯ ಅಂತ ಹೇಳ್ಕೊಂಡು ಧರ್ಮರಾಯ ನನ್ನ ಹತ್ರ ಬಂದಿದ್ದಾನೆ. ನಾನು ರಾಜ, ನಾನು ಕ್ಷತ್ರಿಯ. ಅದನ್ನ ನಾನು ಒಪ್ಕೊಳ್ಳದೆ ಇದ್ರೆ ಉಳಿದವ್ರಿಗೆ ನನಗೂ ವ್ಯತ್ಯಾಸ ಏನು ಉಳಿತು? ಖರ್ಚು ಬರ್ಬೋದು. ನನ್ನ ಭಂಡಾರ ಎಷ್ಟಿದೆ ಅಂದ್ರೆ 10 ರಾಜಸ್ವಯಾಗ ಮಾಡಿಸ್ಬಲ್ಲೆ. ಅವ ಧರ್ಮರಾಯ ನನ್ನದೇ ಒಂದು ಇದನ್ನ ಅವನು ವಂಶದವನು, ಅವನಿಗೆ ಕೊಡದೇ ಇದ್ರೆ ಏನು ಹೋಗುತ್ತೆ? ಇದು ದುರ್ಯೋಧನ ಹೇಳ್ತಾನೆ. ಹಾಗಂತ ಹೇಳಿ ಏನ್ ಮಾಡ್ತಾನೆ, ಅವನಿಗೆ ಹೇಳೋದಿಲ್ಲ. ಅವನು 12 ಗಜಕೋಶಗಳು ಅಂದ್ರೆ 1 ಗಜಕೋಶದಲ್ಲಿ 60 ಕುದುರೆಗಳು, 12 ಆನೆಗಳು, ಅದರ ಮೇಲೆ ಹಿಡಿಸಬಹುದಾದ ಎಷ್ಟು ಸಂಪತ್ತಿದೆ ಇದು 1 ಗಜಕೋಶ ಅಂತಾರೆ. ಅಂತ 60 ಗಜಕೋಶಗಳಷ್ಟು ಸಂಪತ್ತನ್ನು ತಗೊಂಡು ಹೋಗಿರ್ತಾನ. ಅಲ್ಲಿ ಹೋದಾಗ ಧರ್ಮನ ಹೇಳ್ತಾನೆ, ಇದಕ್ಕಿಷ್ಟು ಖರ್ಚಾಗುತ್ತೆ, ಆರ್ಥಿಕವಾಗಿ ಇಷ್ಟೊಂದು ವ್ಯತ್ಯಾಸ ಬರುತ್ತೆ ಅಂದಾಗ ಅವ್ನು ಹೇಳ್ತಾನೆ, 60 ಗಜಕೋಶಷ್ಟು ಸಂಪತ್ತು ನಾನು ದಾನ ಮಾಡ್ತಾ ಇದ್ದೀನಿ ಇದಕ್ಕೆ, ನಿನಗೋಸ್ಕರ. ಇದಕ್ಕಿಂತ ಹೆಚ್ಚುವರಿ ಬೇಕಾಯ್ತು ಅಂತಂದ್ರೆ ಹಸ್ತಿನಾಪುರದ ಭಂಡಾರ ಯಾವಾಗಲೂ ತಯಾರಿರುತ್ತೆ, ನೀನು ಅಶ್ವಮೇಧ ಯಾಗ ಶುರು ಮಾಡೋ, ಅವಾಗ ರಾಜೇಶ್ವರಿ ಯಾಗ ಶುರು ಆಗುತ್ತೆ. ಇದು ಅಷ್ಟು ಸಮಂಜಸವಲ್ಲ ಅಂತ ನಾನು ಭಾವಿಸಿದೆ. ಯಾಕಂತ ಹೇಳಿದ್ರೆ, ಸಂತೋಷ್ ಕುಮಾರ್ ಮಹೇಂದೇಳೆ ಸಾಹೇಬ್ರವರ ಬಗ್ಗೆ ನಾವೇನಾದ್ರೂ ಅವರ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ಏನಾದ್ರೂ ತಿಳಿದುಕೊಂಡ್ರೆ, ಒಂದು ಪುಸ್ತಕ ಬರಿಬೇಕು ಅಂತ ಹೇಳಿದ್ರೆ 12ರಿಂದ 14. ಈ ಕಾರ್ಯಕ್ರಮದಲ್ಲಿ ಶೋಭಾ ಮಲ್ಲಿಕಾರ್ಜುನ್, ಚಿತ್ರದುರ್ಗ ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಶಿವಮೂರ್ತಿ, ಟಿ ಕೋಡಿಹಳ್ಳಿ, ಶಿವರುದ್ರಪ್ಪ, ಪಂಡ್ರಳ್ಳಿ, ಪ್ರವೀಣ್ ಕುಮಾರ್, ಬೆಳಗೆರೆ, ವಿನಾಯಕ, ಸುಮಾ, ರಾಜಶೇಖರ್, ಶಾರದಾ, ಬಿ ಜಯರಾಮ್, ಡಾಕ್ಟರ್ ಗೌರಮ್ಮ, ಅನಿತಾ, ಉಷಾರಾಣಿ, ಸತೀಶ್ ಕುಮಾರ್, ಮೊಹಮ್ಮದ್ ಸಾದತ್, ನಿರ್ಮಲಾ, ಮಂಜುನಾಥ್, ಶಾಂತಮ್ಮ, ಕೆಟಿ ಬೆಳಕು, ಪ್ರಿಯಾ, ಜಯದೇವ್, ಮೂರ್ತಿ, ವೇದಮೂರ್ತಿ, ಜಯಪ್ರಕಾಶ್, ಪ್ರವೀಣ್, ಬೆಳಗೆರೆ, ನವೀನ್, ಮಸ್ಕಲ್, ನವೀನ್, ಸಜ್ಜನ್, ಬಸವರಾಜ್, ಅರ್ತಿ, ಕೆ ಅಂಜುಮ್, ವೀರೇಶ್, ಪಿಲ್ಲಳ್ಳಿ, ಮೀರಾ ನಾಡಿಗ್, ತಿಪ್ಪೀರಮ್ಮ, ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ಶಿಬಿರಾರ್ಥಿಗಳು. ಸ್ವರ್ಗ ಸಿಕ್ಕಿದೆ. ಅವನು ಹೇಗೆ ದುರ್ಯೋಧನನ ನಂಬಿ, ನೀನು ನನ್ನ ರಾಜ್ಯಕ್ಕೆ ಬಾ, ನನ್ನ ಖಜಾನೆಯನ್ನ ನೀನು ನೋಡ್ಕೋ, ಸಂಪೂರ್ಣವಾದ ಜವಾಬ್ದಾರಿ ನೀನು ತಗೊಳ್ಳೋದಿ ಅಂತ ನಾನು ರಾಜಸ್ವ ಯಾಗ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೊದಲ ಆಹ್ವಾನ ಕೊಡೋದೇ ದುರ್ಯೋಧನಿಗೆ. ಇದನ್ನ ಯಾಕೆ ನಾವು ಯಾರು ಹೇಳೋದಿಲ್ಲ? ಒಂದ್ ವೇಳೆ ಇವ್ರು ಅಂತವನ ವ್ಯಕ್ತಿತ್ವ ಬದಲಾಯಿಸೋದಕ್ಕೋಸ್ಕರ ಅಂತವನಿಗೆ ಪ್ರಾಧಾನ್ಯತೆನೆ ಕೊಟ್ರೆ, ಸೊ ಧರ್ಮಜ ನನಗೆ ಪ್ರಾಧಾನ್ಯತೆ ಕೊಟ್ಟ ಅಂತಂದೇಳಿ ಅವನಿಗೆ ಬದಲಾವಣೆ ಆಗ್ಬೋದು ಅಂತಂದೇಳಿ ಆ ಪಾತ್ರವನ್ನು ವಹಿಸಿರ್ಬೋದು. ಅನ್ಸಿರ್ಬಹುದು, ಹಂಗಿಲ್ಲ. ಅದು ಹೇಳ್ತಾನ ಕೃಷ್ಣ ಸಹಿತ ಕೇಳ್ತಾನ ಅವನಿಗೆ, ಮಹಾಭಾರತದಲ್ಲಿದೆ. ಯಾಕೆ ನಾವು ಇದು ದುರ್ಯೋಧನಿಗೆ ನೀನು ಆಹ್ವಾನ ಕೊಡ್ತಾ ಇದ್ದೀನಿ, ನೀನು ರಾಜಸ್ವ ಯಾಗ ಮಾಡ್ತಾ ಇದ್ದೀಯ ಅಂತ ನಾವು ಕೇಳಿ, ಇದೊಂದು ವಿಷಯ ಗೊತ್ತಿರಲಿ. ಇವನು ಒಂದು ಕೃಷ್ಣನ ಜೊತೆ ಚರ್ಚಿಸಿದ. ಯಾಕಂದ್ರೆ ನಾವು ಮಾಡಿರುವಂತದ್ದು ಟ್ಯೂನ್ಡ್ ರಾಮಾಯಣ ಹೇಗಿದೆ ಅಂದ್ರೆ ಎಲ್ಲರೂ ಕೃಷ್ಣನ ಕೇಂದ್ರೀಕೃತ ಆಗಿದೆ. ಆದ್ರೆ ಅವನು ಮೊದಲು ಮಾಡಿರೋದೇನು ಅಂತಂದ್ರೆ ಧೃತರಾಷ್ಟ್ರನಲ್ಲಿ ಹೋಗಿ ಹೇಳ್ತಾನೆ, ನಾನು ರಾಜಸ್ವ ಯಾಗ ಮಾಡ್ಬೇಕಾಗಿದೆ, ಅದರ ಜೊತೆಗೆ ಸಹಾಯಕ್ಕಾಗಿ ದುರ್ಯೋಧನ ಕರ್ಕೊಂಡು ಹೋಗ್ತೀನಿ ಅಂತ ಮೊದಲ ಪ್ರಸ್ತಾಪ ಮಾಡಿದ್ದು ಧೃತರಾಷ್ಟ್ರನ ಹತ್ರ. ಇದು ಮೂಲ ಮಹಾಭಾರತದ ನಿಜವಾದ ಮಹಾಭಾರತದಲ್ಲಿರುವಂತಹ ಪ್ರಸಂಗಗಳು. ಆದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಟ್ಯೂನ್ಡ್ ಮಹಾಭಾರತ ಓದಿದೆ. ಆದ್ರಿಂದ ಏನಾಗುತ್ತೆ ಅಂದ್ರೆ ಅವನು ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಎಲ್ಲಾನು ಯೋಜನೆ ಮಾಡ್ಕೊಡ್ತಾನೆ. ಇವನು ಕೃಷ್ಣ ಬರೋದು ಕೊನೆಯಲ್ಲಿ ಯಾರಿಗೆ ಕೊಡ್ಬೇಕಂದ್ರೆ ಭೀಷ್ಮ ಹೇಳ್ತಾನೆ, ನಿನ್ನ ಎಲ್ಲವನ್ನು ಕಾಯ್ದಂತಾರ ಅಂತ ನಿನ್ನ ತಲೆ ಕಾಯ್ತಿರೋದು ಶ್ರೀಕೃಷ್ಣ, ಅವನಿಗೆ ಆಗ್ರಹವನ್ನು ಕೊಡೋದು. ದುರ್ಯೋಧನ ಕೇಳೋದೇ ನಾವು. ಅದಕ್ಕೆ ದುರ್ಯೋಧನಿಗೆ ಹೇಳ್ತಾರೆ, ನೀನು ಇದನ್ನ ಒಪ್ಕೋಬೇಡ ಅಂತ ಹೇಳ್ತಾರೆ. ಅವ್ನು ಕೆಳಗಿದ್ದವ್ರು ಅವಾಗ ಅವನು ದಾರಿ ತಪ್ಸಕ್ ನೋಡ್ತಾರೆ. ಅವನು ಏನು
ತಪ್ಪುಗಳಿರ್ತವೆ, ಸೆಂಟೆನ್ಸ್ ಫಾರ್ಮೇಷನ್ ತಪ್ಪುಗಳಿರುತ್ತೆ, ಶಬ್ದಗಳ ಬಳಕೆಯಲ್ಲಿ ತಪ್ಪುಗಳಿರುತ್ತೆ, ಆಮೇಲೆ ನಾವು ಒಂದಕ್ಕೊಂದು ಲಿಂಕ್ ಮಾಡೋದು ತಪ್ಪುಗಳಿರುತ್ತೆ, ಪ್ಯಾರಾಗ್ರಾಫ್ಗಳ ಮಧ್ಯದಲ್ಲಿ ತಪ್ಪುಗಳಿರುತ್ತೆ. ಕಥೆಗಳು ಆದರೂ ಕಥೆಗಳು ಪ್ರಕಟ ಆಗ್ತವೆ. ಹೇಗೆ ಅಂತ ಕೇಳಿ ಇಷ್ಟೆಲ್ಲ ಇದ್ದು ಅಂತ ಗೊತ್ತಾದ್ರೂ ಪ್ರಕಟ ಆಗ್ತವೆ ಕಥೆಗಳು. ಹೇಗೆ ಅದು ಹೆಸರು ಮಾಡಿದ್ದಲ್ಲ ಅದು ಹೌದು, ಆದ್ರೂ ಆಗುತ್ತೆ. ಬ್ರಾಂಡೆಡ್ ಆ ಕ್ಷಣಕ್ಕೆ ಏನಾಗುತ್ತೆ, ಕೆಲವು ಸಲ ಏನಂದ್ರೆ ಮೊದಲು ಅರ್ಧ ಪುಟ ಮಾತ್ರ ಓದ್ತಾನೆ ಸಂಪಾದಕ ಆದವನು. ಈಗ ಆ ಥರ ಸಂಪಾದಕರು ಇಲ್ಲ. ಅವ್ನು ನೋಡ್ತಾನೆ ಯಾರು ಬರೆದಿರೋದು, ಸರ್ ಬರ್ತಾರೆ, ನೀಲಕಂಠ ದೇವರು ಸರ್ ಬರ್ದಾರಿಂದಲೇ ಇದು ಕರೆಕ್ಟ್ ಆಗಿರುತ್ತೆ, ಇದು ತಪ್ಪಿರಕ್ಕೆ ಸಾಧ್ಯ ಇಲ್ಲ, ಕಥೆ ಹಾಕಿದ್ರು. ಸಂತೋಷ್ ಕುಮಾರ್ ಮೇಂದಳ ಬರ್ದಾರಿಂದಲೇ 100 ಕಥೆ ಬರೆದಿರೋರು ಹಾಕಿದ್ರು. ಹೀಗೂ ಬರ್ತಾವ ಕಥೆಗಳು, ಬರೋದಿಲ್ಲ ಅಂತಲ್ಲ. ನಿಮ್ಗೆ ಅನ್ಸುತ್ತೆ ಅಂತ ಆರ್ಡಿನರಿ ಕಥೆ ಸಹಿತ ಹಾಕಿದ್ದಾರೆ ಇವರು. ಯಾಕೆ ನಿಮ್ಗೆ ಅನ್ಸುತ್ತೆ ಅಂತಾರೆ, ನೀವು 100 ಕಥೆಗಳನ್ನು ಓದಿರ್ತೀರಿ, ಅದರಿಂದಾಗಿ ನಿಮ್ಗೆ ಅನ್ಸುತ್ತೆ ಸಹಜವಾಗಿ ಇದು ಹೀಗೆ ಅಂತ ಅಂದ್ಬಿಟ್ಟು. ಸೊ ಆ ಕಾರಣಕ್ಕಾಗಿ ನೀವು ಕತೆ ಬರೆದ ತಕ್ಷಣ ಸರಿಪಡಿಸ್ಬೇಕು, ಟೈಟಲ್ ಹೊಡಿಬೇಕು, ಅಥವಾ ಅದ್ರದ್ದು ಕೊನೆ ಸರಿಯಾಗಿದೆ ಇಲ್ಲೋ ಅಂತ ನಿಮ್ಗೆ ಬರಬೇಕು ಅಂದರೆ ದಯವಿಟ್ಟು ಅದನ್ನು ರೀರೀಡಿಂಗ್ ಮಾಡಬೇಕು. ರಿಪೀಟೆಡ್ಲಿ ನೀವೇ ರೀರೀಡಿಂಗ್ ಮಾಡೋದ್ರಿಂದ, ನಾನು 400 ಪುಟದ ಪುಸ್ತಕನ ಅದು ಹೌದು ಅಂತ ಅನ್ನಿಸ್ಕೊಳ್ಬೇಕು ಅಂತ ಅನ್ನೋ ಕಾರಣಕ್ಕೆ 2.5 ತಿಂಗಳಲ್ಲಿ 5 ಸಲ ಓದಬೇಕಾಗ್ಬೋದು. ಪದೇ ಪದೇ ತಗೊಂಡು ಇದು ಅಲ್ಲಿ ಮಾರ್ಕ್ ಮಾಡ್ಕೊಂಡು ಇದು ಮತ್ತೆ ಸರಿ ಮಾಡಬೇಕು, ಇದು ಸರಿ ಮಾಡಬೇಕಾಗಿರೋದು ಅದನ್ನು ತಿದ್ದಬೇಕು. ಸಹಜವಾಗಿ ಲಿಂಕ್ಗಳು ಜನರೇಟ್ ಆಗ್ತಾ ಹೋಗುತ್ತೆ, ಕಥೆಗಳು ಅಪ್ಲಿಕೇಬಲ್ ಆಗುತ್ತೆ. ಇರೋದು 3 ಪುಟದ ಕಥೆ ಇರ್ಬೋದು, ಅದು ರೀರೀಡಿಂಗ್ ಇಲ್ದಿದ್ರೆ ಕತೆ ಅದೊಂದು ಚಂದವಾದಂಥ ಒಂದು ಫ್ರೇಮಿಗೆ ಬರೋದಿಲ್ಲ. ನೆಕ್ಸ್ಟ್ ಇನ್ನೇನಿರಬೇಕು ಕಥೆ ಆಗಿದ್ರೆ